ದಯವಿಟ್ಟು ನಾನು ನಿನ್ನೆನೂ ನಮ್ಗೆ ಹೇಳಿದ್ದೀನಿ, ನಾನು ನಿಮಗೆ ಫಾರ್ವರ್ಡ್ ಮಾಡ್ತೀನಪ್ಪ. CBI ಅವರು ಒಂದು ಲೆಟರ್ ಬರೆದಿರೋದು ರಜನೀಶ್ ಗೋಯಲ್ ಅವರಿಗೆ. ಎಲ್ಲ ಯಾವುದೇ ಕೇಸ್ಗಳು ಕೊಡಬೇಡಿ, ಅಕಸ್ಮಾತ್ ಕೇಸ್ ಕೊಟ್ಟರು ಸಿಬ್ಬಂದಿಗಳು ನೀವೇ ಕೊಡಬೇಕಾಗುತ್ತೆ. ಅಂದರೆ 100 ಜನ ಸಿಬ್ಬಂದಿಗಳು ಬೇಕಾದರೆ ಆಲ್ಮೋಸ್ಟ್ 85-95 ಸಿಬ್ಬಂದಿಗಳು ನಮ್ಮವರೇ ಆಗ್ತದೆ ಅಂತ. ಆಮೇಲೆ ಹಿಂದೆ ಪ್ರಕರಣಗಳೆಲ್ಲ ನಾವು ಯಾವ್ದು CBI ಕೊಟ್ಟಿದ್ದಾರೆ, ಕರ್ನಾಟಕ ಪೊಲೀಸು ಭಾಳ ಕರೆಕ್ಟಾಗಿ ಮಾಡಿದ್ದಾರೆ ಅಂತ CBI ಅವರೇ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಇವ್ರು ಏನು ಓದ್ತಾರೋ, ಏನು ಮಾಡ್ತಾರೋ, ಏನು ಸುಮ್ಮನೆ ನೀವು ಕ್ಯಾಮ್ರಾ ಆನ್ ಮಾಡಿ ಅವ್ರ ದಂಧೆನೇ ನಿಂತೋಗ್ತದೆ. ಕ್ಯಾಮ್ರಾ ಆಫ್ ಮಾಡಿ ಒಂದು 5 ದಿನ ಆ ABVP BJP ಅವ್ರ ದಂಧೆನೇ ನಿಂತೋಗ್ತದೆ. ಅವರು ಏನು ಬೇಡಿಕೆ ಇಡಲಿಕ್ಕೂ ಕೂಡ ಏನಾದರೂ ಒಂದು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಇಡಬೇಕಲ್ಲ. ಮೇಲ್ಗಡೆ CBI ಯಾರು ನಡೆಸ್ತಾ ಇರೋದು? ಕೇಂದ್ರ ಸರ್ಕಾರ. ಈಗ ಕೇಂದ್ರ ಸರ್ಕಾರದವರೇ ಹಿಂಗೆ ಬರೆದು ಕೊಟ್ಟಾದ್ಮೇಲೆ ನೀವು ಮೇಲ್ಗಡೆ ಅಲ್ಲಿ ಬರೀತಾರೆ ದಯವಿಟ್ಟು ಯಾವುದೇ ಕೇಸ್ ಕೊಡಬೇಡಿ ಅಂತ, ಇಲ್ಲಿ ಎಲ್ಲ ಕೇಸು ಕೊಡಿ ಅಂತ ಹೇಳ್ತಾರೆ. ಏನಿದೆ ಇದರ ಅರ್ಥ? ಸೊ ದಯವಿಟ್ಟು ಸ್ವಲ್ಪ ಹಿಂದೆ ಅವ್ರ ನಿರ್ದೇಶನಗಳನ್ನು ಮತ್ತು ಅವರ ಮನವಿಗಳನ್ನು ABVP ಅವರಿಗೆ ಓದಕ್ಕೆ ಹೇಳಿ. ಬರೀ ಬೆಳಿಗ್ಗೆ ಇದು ವಾಟ್ಸಪ್ ಯೂನಿವರ್ಸಿಟಿಯಿಂದ ಓದೋದಲ್ಲ ಅದು. ಸರ್, ಈಗ ಕ್ಯಾಬಿನೆಟ್ ಖಾತೆ ಹಂಚಿಕೆ ವಿಚಾರ ಒಂದು ಗೊಂದಲ ಆಗ್ತಿದೆ. ಈಗಿರುವಂತ ಚರ್ಚೆ, ಈಗಿರುವ ಸಚಿವರಲ್ಲಿ ಅದಲು ಬದಲು ಮಾಡಬಹುದು, ಒಬ್ಬರನ್ನ ಕೈ ಬಿಡಬಹುದು, ಆ ತರದ ಚರ್ಚೆ ನಡೀತಾ ಇದೆ. ನೋಡಿ, ಯಾವುದೇ ಮಂತ್ರಿಗೆ ಯಾವ ಜವಾಬ್ದಾರಿ ಕೊಡಬೇಕನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನ. ಹೈಕಮಾಂಡ್ ಜೊತೆ ಕನ್ಸಲ್ಟ್ ಮಾಡಿ ಅವರು ಸರ್ಕಾರ ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಚೆನ್ನಾಗಿ ನಡೀತದೆ, ಚೆನ್ನಾಗಿ ನಿರ್ವಹಿಸ್ತೀವಿ ಅಂದ್ಬಿಟ್ಟು ಅವ್ರು ತೀರ್ಮಾನ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ನೋಡಿ, ನಾನು ಮೊನ್ನೆ ಕೂಡ ಇದೇ ಹೇಳಿದ್ದೀನಿ. ನಾವು ಸುಮಾರು 140 ಜನ ಇದ್ದೀವಿ. 33 ಹುದ್ದೆಗಳಿದೆ. ಎಲ್ಲರಿಗೂ ತೃಪ್ತಿಪಡಿಸೋದು ಭಾಳ ಕಷ್ಟದ ಕೆಲಸ. ಸಾಮಾಜಿಕ ನ್ಯಾಯ ಕೊಡೋದು ಕಷ್ಟದ ಕೆಲಸ, ಪ್ರಾದೇಶಿಕ ಪ್ರಾತಿನಿಧ್ಯತೆ ಕೊಡೋದು ಕಷ್ಟದ ಕೆಲಸ. ಆದರೂ ಕೂಡ ಎಲ್ಲರೂ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದಾದಮೇಲೂ ಕೂಡ ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ ಅದಕ್ಕೆ. ದೆರ್ ಈಸ್ ನೋ ಗೋಯಿಂಗ್ ಬ್ಯಾಕ್ ಆನ್ ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡೂ. ಆಯಿತಾ? ಈಗ ನೀವು ಇಲ್ಲ, ಒಂದು ನಿಮಿಷ ಅಭಿಯವರೇ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪಕ್ಷ ನಿರ್ಧಾರ ತಗೊಳ್ಳಿ. ಯಾರಿಗೇನು ಜವಾಬ್ದಾರಿ ಕೊಡಬೇಕು, ನನಗೆ ನಾಳೆ ಪಕ್ಷದ ಜವಾಬ್ದಾರಿ ಕೊಡಬೇಕು ಅಂದರೆ ಎಸ್, ಐ ಹ್ಯಾವ್ ಟು ಟೇಕ್ ಇಟ್ ಅಪ್. ಈಗ ಪಕ್ಷದ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ, ನಮ್ಮ ಕಾರ್ಯಕರ್ತರ ಆಶೀರ್ವಾದದಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ನನಗೆ ಇಲ್ಲಪ್ಪ ಸಾಕಾಯಿತು, ನೀನು ಈಗ ಪಕ್ಷದ ಕೆಲಸಕ್ಕೆ ಹೋಗು ಅಂದರೆ ಐ ಹ್ಯಾವ್ ಟು ಡೂ ಇಟ್. ದೇರ್ ಇಸ್ ನೋ ಚಾಯ್ಸ್. ಎಲ್ಲರಿಗೂ ಅನ್ವಯ ಆಗ್ತದೆ, ನನಗೂ ಅನ್ವಯ ಆಗ್ತದೆ, ಯಾರಿಗಾದರೂ ಅನ್ವಯ ಆಗ್ತದೆ. ಆಮೇಲೆ ಅದರಲ್ಲಿ ಅಸಮಾಧಾನ ಪಡುವಂಥ ಯಾವುದೇ ಇದು ನನ್ನಲ್ಲಿಲ್ಲ.